ಹಾಯ್ ಹಲೋ ನಮಸ್ಕಾರ, ನಿಮಗೆಲ್ಲರಿಗೂ ಸ್ವಾಗತ ಆಶಾ ಅಡುಗೆ ಮನೆಗೆ. ಇವತ್ತು ನಾವು ಪಾರ್ಟ್ 2 ಅಲ್ಲಿ ಯಾವ ರೀತಿ ಕ್ರೀಮ್ನ ಅಪ್ಲೈ ಮಾಡಬೇಕು, ಯಾವ ರೀತಿಯಾಗಿ ಫಿನಿಶಿಂಗ್ನ ಮಾಡಬೇಕು, ಅದೇ ರೀತಿಯಾಗಿ ಕೇಕ್ ಡಿಸೈನ್ನ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ಡೀಟೇಲ್ ಆಗಿ ಶೇರ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾರಾದರೂ ನಿಮ್ಮಲ್ಲಿ ಕೇಕ್ನ ಕಲಿಬೇಕಂತ ಇದ್ರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಫ್ರೀಯಾಗಿ ಕೇಕ್ನ ಮನೆಯಲ್ಲೇ ಕೂತು ನೀವು ಕಲಿಬಹುದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಎಲ್ಲಕ್ಕಿಂತ ಮೊದಲು ನೋಡಿ, ನಾನು ಇಲ್ಲಿ ಕೆಳಗಡೆ ಇಡುವಂಥ ಬೇಸ್ನ ತೆಗೆದುಕೊಂಡಿದ್ದೇನೆ. ಈ ಬೇಸ್ ನಾನು ಇಲ್ಲಿ ಇದಕ್ಕೆ ಸ್ವಲ್ಪನೇ ಕ್ರೀಮ್ನ ಅಪ್ಲೈ ಮಾಡಿ ಕೇಕ್ನ ಅಂದರೆ ಸ್ಪಾಂಜ್ನ ಫಸ್ಟ್ ಲೇಯರ್ನ ಇಡ್ತಾ ಇದ್ದೇನೆ. ಫಸ್ಟ್ ಲೇಯರ್ನ ಇಟ್ಟು ಅದಕ್ಕೆ ಶುಗರ್ ಸಿರಪ್ ಮಾಡಿಟ್ಟಿರುವಂಥ ಶುಗರ್ ಸಿರಪ್ನ ನಾವು ಚೆನ್ನಾಗಿ ಎಲ್ಲ ಕಡೆಯಿಂದ ಕವರ್ ಮಾಡ್ತಾ ಹೋಗಬೇಕು. ಶುಗರ್ ಸಿರಪ್ ಪ್ರತಿಯೊಂದು ಕಡೆ ಅಪ್ಲೈ ಆಗಿರಬೇಕು. ಆ ರೀತಿಯಾಗಿ ಶುಗರ್ ಸಿರಪ್ನ ನಾವು ಈ ರೀತಿಯಾಗಿ ಅಪ್ಲೈ ಮಾಡಬೇಕು. ಈ ರೀತಿಯಾಗಿ ಶುಗರ್ ಸಿರಪ್ನ ಅಪ್ಲೈ ಮಾಡಿದ ನಂತರ ನೋಡಿ, ನೆಕ್ಸ್ಟ್ ನಾವು ಇಲ್ಲಿ ಪೈಪಿಂಗ್ ಬ್ಯಾಗ್ನಿಂದ ಈ ರೀತಿಯಾಗಿ ಕ್ರೀಮ್ನ ಅಪ್ಲೈ ಮಾಡ್ತಾ ಇದ್ದೇನೆ. ಪೈಪಿಂಗ್ ಬ್ಯಾಗ್ನಿಂದ ಯಾಕೆ ಅಪ್ಲೈ ಮಾಡ್ತಾ ಇದ್ದೇನೆ ಅಂದರೆ, ಇಲ್ಲಿ ನೀವು ನೋಡ್ಬೋದು ಕೆಲವೊಂದು ಜನ ಬಿಗ್ನರ್ಸ್ ಇರ್ತಾರಲ್ವ, ಅವರಿಗೆ ಈ ಒಂದೇ ಲೆವೆಲಲ್ಲಿ ಕ್ರೀಮ್ನ ಅಪ್ಲೈ ಮಾಡಬೇಕಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅಂಥ ಸಮಯದಲ್ಲಿ ನೀವು ಈ ರೀತಿಯಾಗಿ ಪೈಪಿಂಗ್ ಬ್ಯಾಗ್ನ ಯೂಸ್ ಮಾಡಿ ಕ್ರೀಮ್ನ ಅಪ್ಲೈ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಈಕ್ವಲ್ ಆಗಿ ಎಲ್ಲ ಕಡೆನೂ ಸ್ಪ್ರೆಡ್ ಕೂಡ ಆಗುತ್ತೆ. ಇದರಿಗೋಸ್ಕರ ನಾವು ಇಲ್ಲಿ ಪೈಪಿಂಗ್ ಬ್ಯಾಗ್ನ ಯೂಸ್ ಮಾಡೋದ್ರಿಂದ ಕ್ರೀಮ್ ಅಪ್ಲೈ ಮಾಡೋದು ತುಂಬಾ ಈಸಿ ಆಗಿಬಿಡುತ್ತೆ. ಅದ್ರಗೋಸ್ಕರ ನಾನು ಇಲ್ಲಿ ಪೈಪಿಂಗ್ ಬ್ಯಾಗ್ನ ಯೂಸ್ ಮಾಡ್ತಾ ಇದ್ದೇನೆ. ಅದರ ನಂತರ ನೋಡಿ, ಇದ್ರ ಮೇಲೆ ನಾನು ಡಾರ್ಕ್ ಚಾಕ್ಲೇಟ್ನ ಮೆಲ್ಟ್ ಮಾಡಿಟ್ಟಿರುವಂಥ ಡಾರ್ಕ್ ಚಾಕ್ಲೇಟ್ನ ಇದ್ರ ಮೇಲೆ ಹಾಕಿ ಅದನ್ನು ಕೂಡ ಚೆನ್ನಾಗಿ ಸ್ಪ್ರೆಡ್ ಮಾಡಿದೆ. ಅದರ ನಂತರ ನಾನು ಇದ್ರ ಮೇಲೆ ಸೆಕೆಂಡ್ ಲೇಯರ್ನ ಇಟ್ಟು ಅದಕ್ಕೂ ಕೂಡ ನಾನು ಶುಗರ್ ಸಿರಪ್ನ ಅಪ್ಲೈ ಮಾಡಿದ್ದೇನೆ. ಇಲ್ಲಿ ನೋಡಿ, ಶುಗರ್ ಸಿರಪ್ನ ಅಪ್ಲೈ ಮಾಡಿದ ನಂತರ ನಾವು ಇಲ್ಲಿ ಕ್ರೀಮ್ನ ಅಪ್ಲೈ ಮಾಡ್ತಾ ಇದ್ದೇನೆ. ನೀವು ನೋಡಿ, ಬಿಗ್ನರ್ಸ್ ಇಲ್ಲ, ಸ್ವಲ್ಪ ನಿಮಗೆ ಕೇಕ್ ಮಾಡಿ ಅಭ್ಯಾಸ ಆಗಿದೆ ಅಂದರೆ ನೀವು ಡೈರೆಕ್ಟಾಗಿ ಕ್ರೀಮ್ನ ಇದರ ಮೇಲೆ ಹಾಕಿ ಈಕ್ವಲ್ ಅಲ್ಲಿ ಇದನ್ನು ಕೂಡ ಸ್ಪ್ರೆಡ್ ಮಾಡ್ಬೋದು. ಇಲ್ಲ ನೀವು ಇನ್ನು ಬಿಗ್ನರ್ಸ್ ಇದ್ದೀರಾ ಅಂದರೆ ನೀವು ಇಲ್ಲಿ ಪೈಪಿಂಗ್ ಬ್ಯಾಗ್ನೇ ಯೂಸ್ ಮಾಡಬೇಕಾಗುತ್ತೆ. ಅದ್ರಗೋಸ್ಕರ ನೋಡಿ, ಇಲ್ಲಿ ನಾನು ಪೈಪಿಂಗ್ ಬ್ಯಾಗ್ನ ಯೂಸ್ ಮಾಡಿ ಕ್ರೀಮ್ನ ಚೆನ್ನಾಗಿ ಅಪ್ಲೈ ಮಾಡಿದ್ದೇನೆ. ಅದರ ನಂತರ ನೋಡಿ, ಥರ್ಡ್ ಲೇಯರ್ನ ಇಟ್ಟು ಅದನ್ನು ಕೂಡ ಶುಗರ್ ಸಿರಪ್ನ ಅಪ್ಲೈ ಮಾಡಿ ಈ ರೀತಿ ಲಾಸ್ಟ್ ಲೇಯರ್ ಇರುತ್ತೆ ಅಲ್ವಾ, ಅದಕ್ಕೆ ನಾವು ಕ್ರಮ್ ಕೋಟಿಂಗ್ ಮಾಡಬೇಕಾಗುತ್ತೆ. ಅಂದರೆ ಸ್ವಲ್ಪನೇ ನಾವು ಕ್ರೀಮ್ನ ಯೂಸ್ ಮಾಡಿ ಈ ರೀತಿಯಾಗಿ ಎಲ್ಲ ಕಡೆ ಕವರ್ ಆಗ್ತಾ ಹೋಗಬೇಕು ಕ್ರೀಮ್ನ. ಈ ರೀತಿಯಾಗಿ ನಾವು ಕ್ರೀಮ್ನ ಅಪ್ಲೈ ಮಾಡಬೇಕು. ಈ ರೀತಿಯಾಗಿ ಮಾಡೋದ್ರಿಂದ ಸ್ಪಾಂಜ್ನ ಕೆಲವೊಂದು ಕ್ರಮ್ಸ್ ಇರುತ್ತೆ ಅಲ್ವಾ, ಅಂದರೆ ಬ್ರೆಡ್ನ ಕೆಲವೊಂದು ಬ್ರೆಡ್ ಕ್ರಮ್ಸ್ ಇರುತ್ತೆ ಅಲ್ವಾ, ಅವು ಮೇಲಕ್ಕೆ ಬರುತ್ತೆ ಫಿನಿಶಿಂಗ್ ಮಾಡುವಾಗ. ಅದಕ್ಕೋಸ್ಕರ ನಾವು ಈ ರೀತಿಯಾಗಿ ಕ್ರಮ್ ಕೋಟಿಂಗ್ ಮಾಡೋದ್ರಿಂದ ತುಂಬ ಈಸಿಯಾಗಿ ಇಲ್ಲಿ ಕೇಕ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ನೋಡಿ, ಕ್ರಮ್ ಕೋಟಿಂಗ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಅದರ ನಂತರ ನೋಡಿ, ನಾವು ಇಲ್ಲಿ ಕ್ರೀಮ್ನ ಈ ರೀತಿಯಾಗಿ ಈಕ್ವಲ್ ಅಲ್ಲಿ ಪೈಪಿಂಗ್ ಬ್ಯಾಗ್ನ ಯೂಸ್ ಮಾಡಿ ನಾನು ಇಲ್ಲಿ ಕ್ರೀಮ್ನ ಅಪ್ಲೈ ಮಾಡ್ತಾ ಇದ್ದೇನೆ. ಈ ರೀತಿಯಾಗಿ ಕ್ರೀಮ್ನ ಅಪ್ಲೈ ಮಾಡೋದ್ರಿಂದ ಒಂದೇ ಲೆವೆಲಲ್ಲಿ ಒಂದೇ ಈಕ್ವಲ್ ಅಲ್ಲಿ ಈ ರೀತಿಯಾಗಿ ಸ್ಪ್ರೆಡ್ ಮಾಡಲಿಕ್ಕೆ ಕೂಡ ನಿಮಗೆ ತುಂಬಾ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ನೋಡಿ, ನಾನು ಪೈಪಿಂಗ್ ಬ್ಯಾಗ್ನ ಯೂಸ್ ಮಾಡಿ ಇಲ್ಲಿ ಕೂಡ ಕ್ರೀಮ್ನ ಅಪ್ಲೈ ಮಾಡಿದ್ದೇನೆ. ಅದರ ನಂತರ ನೋಡಿ, ಈ ರೀತಿಯಾಗಿ ಒಂದು ನೈಫ್ನ ಯೂಸ್ ಮಾಡಿ ಈ ರೀತಿಯಾಗಿ ನಾನು ಕ್ರೀಮ್ನ ಸ್ಪ್ರೆಡ್ ಮಾಡ್ತಾ ಹೋಗ್ತಾ ಇದ್ದೇನೆ. ಈ ರೀತಿಯಾಗಿ ಸ್ಪ್ರೆಡ್ ಮಾಡಿದ ನಂತರ ನೋಡಿ, ಯಾವುದಾದ್ರೂ ಒಂದು ಸ್ಕ್ರ್ಯಾಪರ್ನ ಯೂಸ್ ಮಾಡಿ ಈ ರೀತಿಯಾಗಿ ಕ್ರೀಮ್ನ ಫಿನಿಶಿಂಗ್ ಮಾಡ್ತಾ ಹೋಗಬೇಕು. ಕ್ರೀಮ್ನ ಫಿನಿಶಿಂಗ್ ಮಾಡುವಾಗ ನೋಡಿ, ಸ್ಕ್ರ್ಯಾಪರ್ ಇರುತ್ತೆ ಅಲ್ವಾ, ಸ್ವಲ್ಪನೇ ಕ್ರಾಸಲ್ಲಿ ಇರಬೇಕು. ಅದೇ ರೀತಿಯಾಗಿ ನೀವು ಟರ್ನ್ ಟೇಬಲ್ನ ಟರ್ನ್ ಮಾಡ್ತಾ ಹೋಗ್ತಾ ಇರಬೇಕು. ಸ್ಕ್ರ್ಯಾಪರ್ ಮಾತ್ರ ಅಲ್ಲೇ ಇರಬೇಕು. ನೋಡಿ, ಈ ರೀತಿಯಾಗಿ ಸ್ವಲ್ಪನೇ ಕ್ರಾಸಲ್ಲಿ ಸ್ಕ್ರ್ಯಾಪರ್ ಹಿಡಿದು ನೀವು ಟರ್ನ್ ಟೇಬಲ್ನ ಟರ್ನ್ ಮಾಡೋದ್ರಿಂದ ಕ್ರೀಮ್ ಕೂಡ ಚೆನ್ನಾಗಿ ಫಿನಿಶಿಂಗ್ ಆಗ್ತಾ ಹೋಗುತ್ತೆ. ಇದೇ ರೀತಿಯಾಗಿ ಮೇಲಿಂದ ಕೂಡ ನಾನು ಕ್ರೀಮ್ನ ಚೆನ್ನಾಗಿ ಫಿನಿಶಿಂಗ್ ಕೂಡ ಮಾಡಿದ್ದೇನೆ. ಅದರ ನಂತರ ನೋಡಿ, ಲೈನಿಂಗ್ ಸ್ಕ್ರ್ಯಾಪರ್ನ ಯೂಸ್ ಮಾಡಿ ನಾವು ಈ ರೀತಿಯಾಗಿ ಲೈನಿಂಗ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಈ ರೀತಿಯಾಗಿ ಫಿನಿಶಿಂಗ್ ಕೂಡ ಇವಾಗ ಕಂಪ್ಲೀಟ್ ಆಗಿದೆ. ಇದರ ನಂತರ ನಾನು ಲೈನಿಂಗ್ನ ಕ್ರಿಯೇಟ್ ಮಾಡ್ತಾ ಇದ್ದೇನೆ.
ಇಲ್ಲ ಅಂದರೆ ನೀವು ಇದೇ ರೀತಿಯಾಗಿ ಪ್ಲೇನ್ ಆಗಿ ಕೂಡ ಬಿಡಬಹುದು. ಇಲ್ಲ ಅಂದರೆ ಈ ರೀತಿಯಾಗಿ ಲೈನಿಂಗ್ನ ಕ್ರಿಯೇಟ್ ಕೂಡ ಮಾಡ್ಬೋದು ಸ್ಕ್ರ್ಯಾಪರ್ನ ಸಹಾಯದಿಂದ. ಅದರ ನಂತರ ನೋಡಿ ನಾವು ಮೆಲ್ಟ್ ಮಾಡಿಟ್ಟಿರುವಂಥ ಡಾರ್ಕ್ ಚಾಕ್ಲೇಟ್ನ ಒಂದು ಪೈಪಿಂಗ್ ಬ್ಯಾಗಲ್ಲಿ ಹಾಕಿ ಅದನ್ನು ಕೂಡ ನಾವು ಈ ರೀತಿಯಾಗಿ ಹಾಕ್ತಾ ಹೋಗಬೇಕು. ಇಲ್ಲ ಅಂದರೆ ನೀವು ಡೈರೆಕ್ಟ್ ಸ್ಪೂನ್ ಅಥವಾ ಬೌಲ್ನ ಸಹಾಯದಿಂದ ಕೂಡ ಡೈರೆಕ್ಟಾಗಿ ಹಾಕಿ ಅದನ್ನು ಈ ರೀತಿಯಾಗಿ ಸ್ಪ್ರೆಡ್ ಕೂಡ ಮಾಡ್ತಾ ಹೋಗ್ಬೋದು. ನಾನು ಇಲ್ಲಿ ಪೈಪಿಂಗ್ ಬ್ಯಾಗಲ್ಲಿ ಹಾಕಿ ಇದನ್ನು ನಾನು ಸ್ಪ್ರೆಡ್ ಮಾಡ್ತಾ ಇದ್ದೇನೆ. ಈ ರೀತಿಯಾಗಿ ಡಾರ್ಕ್ ಚಾಕ್ಲೇಟ್ನ ಸ್ಪ್ರೆಡ್ ಮಾಡಿದ ನಂತರ ನೋಡಿ ಸೈಡ್ನಿಂದ ಕೂಡ ನಾನು ಪೈಪಿಂಗ್ ಬ್ಯಾಗನ್ನೇ ಯೂಸ್ ಮಾಡಿ ಡ್ರಿಪ್ಪಿಂಗ್ನ ಮಾಡ್ತಾ ಇದ್ದೇನೆ. ಈ ರೀತಿಯಾಗಿ ಡ್ರಿಪ್ಪಿಂಗ್ ಮಾಡೋದ್ರಿಂದ ತುಂಬಾ ಈಸಿಯಾಗಿ ಇಲ್ಲಿ ಡ್ರಿಪ್ಪಿಂಗ್ ಕೂಡ ಆಗುತ್ತೆ, ಅದು ಅಷ್ಟೇ ಕೂಡ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ನೋಡಿ ನಾವು ಬ್ಲ್ಯಾಕ್ ಫಾರೆಸ್ಟ್ ಕೇಕ್ನ ರೆಡಿ ಮಾಡ್ತಾ ಇರೋದ್ರಿಂದ ತುಂಬಾ ಈಸಿಯಾಗಿ ಸಿಂಪಲ್ ಆಗಿ ಈ ಡಿಸೈನ್ ಕೂಡ ಕ್ರಿಯೇಟ್ ಆಗುತ್ತೆ. ಇದು ನೀವು ಯಾವುದೇ ರೀತಿಯಾದ ಪ್ರೊಫೆಷ್ನಲ್ ಇರಲೇಬೇಕಂತ ಏನಿರೋದಿಲ್ಲ. ನೀವು ಬಿಗಿನರ್ಸ್ ಕೂಡ ಇದ್ರೆ ಇಷ್ಟೇ ಚೆನ್ನಾಗಿ ನೀವು ಕೇಕ್ನ ಮನೆಯಲ್ಲೇ ಮಾಡಬಹುದು. ಒಂದ್ಸರ್ತಿ ಟ್ರೈ ಮಾಡಿ. ನಿಮಗೆ ಯಾರಾದರೂ ಕಲಿಬೇಕಂತ ಇದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಿಮಗೆ ಫ್ರೀ ಆಗಿ ಇಷ್ಟು ಡೀಟೇಲ್ ಆಗಿ ಯಾರು ಕೂಡ ಕೇಕ್ನ ಕಲಿಸೋದಿಲ್ಲ, ಅಷ್ಟು ಡೀಟೇಲ್ ಆಗಿ ಶೇರ್ ಮಾಡ್ತಾ ಇದ್ದೇನೆ. ಅದ್ರಿಗೋಸ್ಕರ ನೀವು ಕಲಿಬೇಕಂತ ಇದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಯಾರಾದರೂ ಕಲಿಬೇಕಂತ ಇದ್ರೆ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಅದರ ನಂತರ ನೋಡಿ ಇಲ್ಲಿ ನಾನು ಡಿಸೈನ್ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ N1 ನೋಸಲ್ನ ಯೂಸ್ ಮಾಡಿ ಈ ರೀತಿಯಾಗಿ ಡಿಸೈನ್ನ ನಾನು ಕ್ರಿಯೇಟ್ ಮಾಡ್ತಾ ಇದ್ದೇನೆ. ಅದರ ನಂತರ ಸ್ಟಾರ್ ನೋಸಲ್ನ ಯೂಸ್ ಮಾಡಿ ಬಾರ್ಡರ್ ಲೈನ್ ಕೂಡ ಕ್ರಿಯೇಟ್ ಮಾಡ್ತಾ ಇದ್ದೇನೆ. ಇದೇ ರೀತಿಯಾಗಿ ನಮಗೆ ಯಾವುದಾದ್ರೂ ಒಂದು ಡಿಸೈನ್ ಅಥವಾ ಕೇಕ್ನ ಕಲಿಬೇಕಂದ್ರೆ ಸ್ಟಾರ್ಟಿಂಗಲ್ಲಿ ತುಂಬಾ ಸಾಮಗ್ರಿಗಳು ಬೇಕು ಅಂತ ಏನೂ ಇರುವುದಿಲ್ಲ. ಕೆಲವೊಂದು ಸಾಮಗ್ರಿಗಳನ್ನು ಮಾತ್ರ ಇದ್ರೆ ಸಾಕು, ನೀವು ಯಾವ ರೀತಿ ಬೇಕಾದರೂ ಕೇಕ್ನ ಕ್ರಿಯೇಟ್ ಮಾಡ್ಬೋದು. ಇದರ ನಂತರ ನೋಡಿ ನಾನು ಸ್ವಲ್ಪನೇ ಕ್ರೀಮಲ್ಲಿ ಪಿಂಕ್ ಕಲರ್ನ ಆ್ಯಡ್ ಮಾಡಿ ಈ ಪಿಂಕ್ ಕಲರ್ ಕ್ರೀಮ್ನ ಈ ರೀತಿಯಾಗಿ ಸ್ಟಾರ್ ನೋಸಲ್ನ ಯೂಸ್ ಮಾಡಿ ಇದೇ ರೀತಿಯಾಗಿ ಈ ರೋಸಸ್ನ ಇದ್ರ ಮೇಲೆ ಕ್ರಿಯೇಟ್ ಮಾಡ್ತಾ ಇದ್ದೇನೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅನ್ನೋದನ್ನು ನೀವು ನೋಡ್ಬೋದು. ಅದರ ನಂತರ ನೋಡಿ ಸೈಡಲ್ಲಿ ಸ್ವಲ್ಪನೇ ನಾನು ಗ್ರೀನ್ ಕಲರಲ್ಲಿ ಲೀವ್ಸ್ನ ಕ್ರಿಯೇಟ್ ಮಾಡಿದ್ದೇನೆ. ಈ ರೀತಿಯಾಗಿ ನಾನು ಸಿಂಪಲ್ ಆಗಿ ಕೇಕ್ನ ಕಂಪ್ಲೀಟ್ ಮಾಡ್ತಾ ಇದ್ದೇನೆ. ಇದೇ ರೀತಿಯಾಗಿ ಹೊಸ ಹೊಸ ವಿಡಿಯೋಗಳನ್ನ ಕಲಿಬೇಕಂತ ಇದ್ದರೆ, ಕೇಕ್ಗಳನ್ನ ಕಲಿಬೇಕಂತ ಇದ್ದರೆ ಎಲ್ಲಕ್ಕಿಂತ ಮೊದಲು ನನ್ನ ಚಾನಲ್